ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಂಗೆ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಾರ್ಕೆಟಿಂದ ಬಂದಿದ್ದ ತಕ್ಷಣನೇ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೆ. ಅವರು ಬಂದು ದೇವ್ರಿಗೆ ಅಲಂಕಾರ ಮಾಡ್ಕೊತಾ ಇದ್ರು, ಹೋಮಗೆ ರೆಡಿ ಮಾಡ್ಕೊತಾ ಇದ್ರು. ನಾನು ಅಷ್ಟೊತ್ತರಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದೆ. ಬಟ್ ನಾನು ಅಡುಗೆ ವಿಡಿಯೋ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಬಂದಿದ್ದೆ 2 ಗಂಟೆಗೆ. ಬಂದು ಅಡುಗೆ ಮಾಡ್ಕೊತಾ ಇದ್ದೆ, ಯಾಕಂದರೆ ಸೇಮ್ ಡೇ ಅಲ್ಲಿ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಯಾವುದು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೆ. ಅವರು ಬಂದಿದ್ದು 5:30ನೇ ಮಾಡಿಬಿಟ್ರು. ಮಳೆ ಬರ್ತಿತ್ತು ಆ ಟೈಮ್ ಈವ್ನಿಂಗಲ್ಲಿ. ಸೊ ಹಾಗಾಗಿ 6:10 ಆಗಿದೆ ಈ ಟೈಮು. ಇವಾಗ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಾನು ಯಾಕೆ ಹೋಮ ಮಾಡಿಸ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರಿಂದ ಒಬ್ರಿಗೆ ಹುಷಾರಿಲ್ದಿರಂಗೆ ಆಗೋದು, ತೊಂದರೆ ಮೇಲೆ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ನಾನು ಹೋಗಿ ಕೇಳಿದೆ ಅವ್ರಿಗೆ, ಯಾಕೆ ಈ ಥರ ಆಗ್ತಾಯಿದೆ ಗುರುಗಳೇ ಅನ್ನೋದಕ್ಕೆ. ಎಲ್ಲರಿಗೂ ಆಗುತ್ತೆ, ಯಾಕಂದರೆ ಈ 5 ರಾಶಿ ಬಿಟ್ಟು ಇನ್ನೆಲ್ಲರಿಗೂ ಜನ್ಮ ಶನಿ, ಪಾದ ಶನಿ ನಡೀತಾ ಇರೋದ್ರಿಂದ ಈ ಥರ ತೊಂದರೆಗಳಾಗ್ತಾ ಇರುತ್ತೆ. ಸೊ ಒಂದು ಹೋಮ ಮಾಡಿಸಿ ಆಮೇಲೆ ಎಲ್ಲ ಉತ್ತಮ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಂದು ಏನಂದರೆ, ನನ್ನ ಮಗಳಿಗೆ ಈ ವರ್ಷದಿಂದ ಸ್ಕೂಲ್ಗೆ ಹಾಕ್ತಾ ಇದ್ದೀನಿ. ಹಾಗಾಗಿ ಒಂದು ಗಣಪತಿ ಹೋಮ ಮಾಡಿಸಿ ಸಂಕಷ್ಟಿ ಇದೆ, ತುಂಬಾ ಚೆನ್ನಾಗಿದೆ ಅವಳು ರಾಶಿಗೆ ಅಂತ ಹೇಳಿದ್ರು. ಹಾಗಾಗಿನೇ ಒಂದು ಗಣೇಶ ಹೋಮ, ಲಕ್ಷ್ಮೀ ಹೋಮ, ನವಗ್ರಹ ಹೋಮ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೀವೆಲ್ಲರೂ ಕೇಳ್ಕೊಳ್ಳಿ ನಮ್ಗೆ ಒಳ್ಳೇದಾಗಲಿ ಅಂತ. ನಾನು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಈ ವಾರದಲ್ಲೇ ಯಾಕೆ ಅರ್ಜೆಂಟಾಗಿ ಹೋಮ ಮಾಡಿಸ್ತಾ ಇದ್ದೀನಿ ಅಂದರೆ, ನಮ್ಮ ಪ್ಲ್ಯಾನ್ ಪ್ರಕಾರ ಅವ್ರು ಹೇಳಿದ್ದು ಶನಿವಾರ ಹೋಮ ಮಾಡಿಕೊಡ್ತೀನಿ ಎಂದು. ಸೊ ನಾವು ನೆಕ್ಸ್ಟ್ ವೀಕೆ ಬುಕ್ ಮಾಡಿಟ್ಟಿದ್ವಿ, ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡೋಣ ನನ್ನ ಮಗಳಿಗೆ ಅಂತ. ಬಟ್ ಅವ್ರು ಸಡನ್ನಾಗಿ ಕಾಲ್ ಮಾಡಿಬಿಟ್ಟು, ಇಲ್ಲ ನನಗೆ, ಅವರು ಆ್ಯಕ್ಚುಲಿ ಗುರುಗಳು, ಅವ್ರದ್ದೇನೋ ಕಾರ್ಯ ಇದೆಯಂತೆ ಶನಿವಾರ, ಹಾಗಾಗಿ ನಾನು ಹೋಗಲೇಬೇಕು ಅಂದರು. ಬಟ್ ನಾವು ಅವ್ರಿಗೆ ಅಡ್ಡಿಯಾಗೋದು ಬೇಡವಲ್ವ, ಶುಕ್ರವಾರ ಮಾಡಿಕೊಡ್ಲಾ ಅಂದರು. ಶುಕ್ರವಾರ ಅಂದರೆ ನಾಳೆನೇ. ಬಟ್ ನಾವೇನು ಪ್ರಿಪೇರ್ ಮಾಡಿರಲಿಲ್ಲ, ಇನ್ನೇನು ಟೈಮ್ ಇರಲ್ಲ ಅಂತಲೇ ಓಕೆ ಅಂದ್ವಿ. ಅದಕ್ಕೆ ಎಲ್ಲ ಅರ್ಜೆಂಟಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೇ ಬಿ ಎಲ್ಲರ ಮನೆಯಲ್ಲಿ ಮಕ್ಕಳು ತೀಟೆನೇ ಇರ್ತಾರೆ, ಬಟ್ ಇವಳು ಸ್ವಲ್ಪ ಜಾಸ್ತಿ ಮುದ್ದು. ಒಬ್ಬಳೇ ಮಗಳಲ್ವಾ, ಮುದ್ದು ಮಾಡಿಬಿಟ್ಟಿದ್ದೀವಿ. ಅವಳಿಗೂ ಒಂದು ಹಾರ ಬೇಕಂತೆ. ಸೊ ಏನೇ ಆಗಲಿ ಇದೇ ಥರ ಕೇಳ್ತಾಳೆ. ಅವಳ ಜೊತೆಗೆ ಏನಾದರೂ ಫೋಟೋಗಿಲ್ಲ ಅಂದರೂ ಅದು ನಾನಿಲ್ಲ, ನನ್ನನ್ನು ಯಾಕೆ ಫೋಟೋಗೆ ಕರ್ಕೊಂಡೋಗಿಲ್ಲ ಅಂತ ಹಾಗೆ ಹಠ ಮಾಡಿಬಿಡ್ತಾಳೆ. ಹಾಗಾಗಿ ಅವ್ರಿಗೂ ಮಂತ್ರ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ತೀಟೆ ಮಾಡ್ತಿದ್ಲು. ನನಗೂ ಮಂತ್ರ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ತೀಟೆ ಮಾಡ್ತಾಯಿದ್ಲು. ಯಾಕಂದರೆ ಅವಳಿಗೂ ಹೋಮ ಮಾಡಿಸ್ತಾ ಇದ್ದೀವಿ, ಗಣಪತಿ ಹೋಮ. ಅವಳು ಇರಲೇಬೇಕಿತ್ತು, ಹಾಗಾಗಿ ಸುಮ್ಮನೆ ಐತೆ. ಎಲ್ಲ ತಾಯಿಯರಿಗೂ ಕೋಪ ಬಂದೇ ಬರುತ್ತೆ ಇಂಥ ಟೈಮ್ಗಳಲ್ಲಿ, ಅದು ಸಹಜ. ಓಕೆ ಫ್ರೆಂಡ್ಸ್, ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.